ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮಾಡಬಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾನಗಲ್ ಕಾಲೋನಿ ಹಾಗೂ ಸೊನ್ನೆನಹಳ್ಳಿ ತಾಂಡ್ಯದಲ್ಲಿ ಸುಮಾರು 50 ಲಕ್ಷ ವೆಚ್ಚದ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಬಮೂಲ್ನ ನಿರ್ದೇಶಕ HN ಅಶೋಕ್ ಅವರ ನೇತೃತ್ವದಲ್ಲಿ ಗುದ್ದಲಿ ಪೂಜೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ, ಗುತ್ತಿಗೆದಾರ ದೇವರಾಜ್, ಆನಂದ್, ರಂಗಸ್ವಾಮಯ್ಯ ಹಾಗೂ ಇನ್ನೂ ಅನೇಕರು ಹಾಜರಿದ್ದರು. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಮಾನಗಲ್ ಕೃಷ್ಣರಾಯರು ಅಂತೇಳಿ ಉದ್ದಾಮ ಸಾಹಿತಿಗಳಿದ್ದಂಥ ಊರು ಇದು. ಹೊಯ್ಸಳರ ಕಾಲದ ಬೆಟ್ಟದಲ್ಲಿರ್ತಕ್ಕಂಥ ಗುಹಾಂತರ ಈಶ್ವರ ದೇಗುಲ ಇದೆ. ಚಾರಿತ್ರಿಕ ಗ್ರಾಮದಲ್ಲಿ ಇವತ್ತು ಚರಂಡಿಗೆ ಚಾಲನೆ ನೀಡಿದ್ದೀರಿ. ಶಂಕರೇಶ್ವರ ಈಶ್ವರ ಗುಡಿ ಚಾಲನೆ ನೀಡಿದ್ದೀರಿ. ಇಲ್ಲಿ ತಳ ಸಮುದಾಯ ಬೋಧಿ ಸಮುದಾಯದ ಕಾಲೋನಿನಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಸನ್ನಿಧಿನಲ್ಲಿ ಕಾರ್ಯಕ್ರಮ ಆರಂಭ ಮಾಡಿದಿರಿ. ಇವತ್ತಿನ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್. ಸರ್, ಎಲ್ಲರಿಗೂ ಮೊದಲನೇದಾಗಿ ಬೆಳಗಿನ ನಮಸ್ಕಾರಗಳನ್ನ ಹೇಳ್ತಾ, ಇದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾನಗಲ್ ಗ್ರಾಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಜನಪ್ರಿಯ ನಾಯಕರಾದಂಥ ಬಾಲಕೃಷ್ಣರವರು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಶಾಸಕರ ಕ್ರಿಯಾಶೀಲತ್ವಕ್ಕೆ ಸಾಕ್ಷಿಯಾಗಿ ಈ 50 ಲಕ್ಷ ರೂಪಾಯಿಗಳ ವೆಚ್ಚದ 2 ಪ್ಯಾಕೇಜು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 300 ಮೀಟ್ರ್ ರಸ್ತೆ ಮತ್ತು 300 ಮೀಟ್ರ್ ಚರಂಡಿ 4 ಅಥವಾ 5 ರಸ್ತೆಗಳು ಮಾನಗಲ್ ಗ್ರಾಮದಲ್ಲಿ ನಮ್ಮ ಏನು ಗ್ರಾಮದ ಪ್ರಾರಂಭ ಈ ಕಡೆ ಬಾಳೆನಹಳ್ಳಿ ಕಡೆಯಿಂದ ಬತ್ತ ಗ್ರಾಮದ ಪ್ರಾರಂಭದಲ್ಲಿರ್ತಕ್ಕಂಥ ಮುನೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಇಲ್ಲಿರ್ತಕ್ಕಂಥ ಮನೆಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ರಸ್ತೆ ಮತ್ತು ಚರಂಡಿ CC ಅದರ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇದು ಕೂಡ ತಾವೆಲ್ಲ ಸ್ನೇಹಿತರು ಕೂಡ ಮೊನ್ನೆ ಕೆಂಪಸಾಗರದಲ್ಲಿ ಸಾಕ್ಷಿಯಾಗಿದ್ರಿ. ಅದರ ಮುಂದುವರೆದ ಭಾಗವಾಗಿ ಈ ಗ್ರಾಮದ 50 ಲಕ್ಷ ರೂಪಾಯಿಗಳು ಇದು. ಮತ್ತು ಸೊನ್ನೆನಹಳ್ಳಿಗೆ ನಾವು ಆಗಲೇ ತಡವಾಗಿ ಬಂದಿರೋದಕ್ಕೆ ತಾವೆಲ್ಲ ಸ್ವಲ್ಪ ನಿಮ್ಮನ್ನು ಕ್ಷಮೆಯನ್ನು ಕೂಡ ಕೇಳ್ತಾ, ಸೊನ್ನೆನಹಳ್ಳಿಲೂ ಕೂಡ ಒಂದು ಭೂಮಿ ಪೂಜೆ ಇರ್ತಕ್ಕಂಥದ್ದು. ಇದು ಬಾಲಣ್ಣವರ ಏನು ಅಭಿಮಾನದ ಎಲ್ಲ ಜಾತಿ ಜನಾಂಗಗಳನ್ನು ಪ್ರೀತಿಸ್ತಕ್ಕಂಥ ಸರ್ವ ಜನಗಳ ಹಿತ ಮುಖ್ಯ ಅಂತಕ್ಕಂಥ ಮಾತಲ್ಲ, ಅದು ಕೃತಿಯಲ್ಲಿ ಅದು ಪುರಾವೆ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ತಾವು ಕೂಡ ಸಾಕ್ಷಿಯಾಗಿದ್ದೀರಿ. ಇಂಥ ಸಮಾಜಮುಖಿಯಾದಂಥ ಕೆಲಸಗಳು ಇನ್ನೂ ಹೆಚ್ಚಾಗಲಿ. ಬಾಲಕೃಷ್ಣವರಿಂದ ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಇಂಥ ಮೂಲಭೂತ ಸೌಕರ್ಯಗಳ ಅನುಷ್ಠಾನ ನಡೀತಾನೆ ಇರಲಿ ಅಂತಕ್ಕಂಥ ಕೋರಿಕೆ ಭಗವಂತನಲ್ಲಿ ಸರ್. ಒಕ್ಕಲಿಗರ ಸಂಘದ ಸಮಸ್ಯೆ ಅಂತ ಹೇಳಿ ಸರ್, ಒಕ್ಕಲಿಗರ ಸಂಘದ ಏನಿಲ್ಲ ಸಮಸ್ಯೆ. ಈಗ ಒಕ್ಕಲಿಗರ ಸಂಘ 44 ಎಕರೆ 33 ಗುಂಟೆ, ಅದು ಭಾಳ ಫೇಮಸ್ತು. ಸರ್ವೆ ನಂಬರ್ 15 ಸಜ್ಜೆಪಾಳ್ಯ ನಮ್ಮ ಕೃಷ್ಣ ಪರಂಗಮ್ ಎಜುಕೇಷನ್ ಟ್ರಸ್ಟ್ಗೆ ಸೇರಿದಂಥ ಮಾಲೀಕತ್ವಕ್ಕೆ ಒಳಪಟ್ಟಂಥ ಜಾಗ. ಮತ್ತು ಸ್ವಲ್ಪ ಭೂಗಳರು ಅದನ್ನ ಇದು ನಮ್ಮದು ಅಂತ ಹೇಳ್ತಾ ಇರ್ತಕ್ಕಂಥ BP ಮಹೇಂದ್ರ ಮತ್ತು ಇತರರು ಅಂತಕ್ಕಂಥವ್ರು ಏನದು ಅವರ ಮಧ್ಯೆ ನಡೀತಾ ಇರ್ತಕ್ಕಂಥ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂಥ ವಿವಾದ ಕರ್ನಾಟಕ ರಾಜ್ಯ ಘನ
ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇದ್ದಾಗಲೇ ಇನ್ನೊಬ್ಬ ಯಾರೋ ಮೂರನೇ ವ್ಯಕ್ತಿ ಸರ್ವೆ ನಂಬರ್ 10/3ಕ್ಕೆ ಸಂಬಂಧಪಟ್ಟಂಥ ಜಾಗ ಅಂದರೆ ಒಂದು ಭಾಗದಲ್ಲಿ ಈ 45 ಒಂದು ಭಾಗದಲ್ಲಿ ನನಗೂ ಕೂಡ ಅದ್ರದ್ದು ಅಷ್ಟು ಆಳವಾದಂಥ ಜ್ಞಾನ ಇಲ್ಲ. ಅಳತೆ ವಿಚಾರವಾಗಿ ನಾವು ದಿಶಾಂತ್ಕು ಏನು ಕರ್ನಾಟಕ ರಾಜ್ಯದ ಅಧಿಕೃತವಾದಂಥ ಒಂದು ಮಾಪನ ಆ್ಯಪ್ ಇದೆ, ಅದ್ರ ಪ್ರಕಾರ ನೋಡಿದ್ರೆ ಯಾವುದು ಅವರು 10/3 ಅಂತ ಹೇಳ್ತಾರೆ, ಅದು ಸರ್ವೆ ನಂಬರ್ 15ರೊಳಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಆ ವಿಚಾರವಾಗಿ ಹೋಗಿ ನಿಮ್ಮ ಮಧ್ಯೆ ಇರ್ತಕ್ಕಂಥ ಈ ಗೊಂದಲ ನಿಲ್ಲಿಸಿ ಅಂತ ಕೇಳಿದಾಗ ಅವರು ಇಲ್ಲ ದಿಶಾಂಕು 100ಕ್ಕೆ 100 ಖಚಿತವಾದಂಥ ಅಪ್ಲಿಕೇಶನ್ ಅಲ್ಲ ಅಂದ್ರೆ ಆಯಿತು, ಇದ್ರೂ ಇರ್ಬೋದು, ನೀವು ಹೇಳೋಂಥದ್ದನ್ನ ನಾನು ಒಪ್ತೀನಿ. ಆದರೆ ರಾಜ್ಯ ಒಕ್ಕಲಿಗರ ಸಂಘ ಅಥವಾ ನಮ್ಮ ಟ್ರಸ್ಟಿಗೆ ನಾನೇನು ಅಧ್ಯಕ್ಷನಾಗಿದ್ದೀನಿ, ಕೃಷ್ಣಪ್ಪ ರಂಗಂ ಎಜುಕೇಷನ್ ಟ್ರಸ್ಟ್ಗೆ ಬಂದು ತಾವು ನಮ್ಮನ್ನು ಕರೆಸಿ, ಯಾಕೆಂದರೆ ನಾವು ಆಜುಬಾಜುದಾರರಾಗಿರೋದ್ರಿಂದ ನಮಗೂ ನೋಟಿಸ್ ಕೊಟ್ಟು ಅಳತೆ ಮಾಡಿಸಿ ನಮಗೆ ಅದನ್ನು ಪುರಾವೆ ಸಹಿತ ಇದಲ್ಲ 10/3ಕ್ಕೆ ಸೇರ್ತಕ್ಕಂಥದ್ದು 15 ಅಲ್ಲ ಅಂತಂದರೆ ನಾವು ನಿಮ್ಮ ಕ್ಷಮೆಯನ್ನು ಕೇಳಿ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಸಿವಿಲ್ ಕಾಮಗಾರಿಯನ್ನು ಮುಂದುವರಿಸ್ತಾನೆ ಇದ್ದರು. ಹಾಗಾಗಿ ಕಾಮಾಕ್ಷಿಪಾಳ್ಯ ಠಾಣೆಗೆ ಹೋಗಿ ಠಾಣಾಧಿಕಾರಿಗಳಾದಂಥ ಸುಬ್ರಹ್ಮಣ್ಯ ಸರ್ ಅವ್ರನ್ನ ಭೇಟಿ ಮಾಡಿ ಈ ಥರದ ಸಮಸ್ಯೆ ಇದೆ ಸರ್, ನಾನೇ ಒಂಟಿ ಅಥವಾ ನಾನೊಂದು ಗುಂಪನ್ನು ಕರ್ಕೊಂಡವ್ರೆ ನಮಗೂ ಅವ್ರಿಗೂ ಶಾಂತಿಗೆ ಭಂಗ ತರ್ತಕ್ಕಂಥ ಕೆಲಸ ಆಗ್ಬೋದು. ಈ ನಿಟ್ಟಿನಲ್ಲಿ ಹಿಂದೆ ಇದ್ದಂಥ ಠಾಣಾಧಿಕಾರಿಗಳು ಮತ್ತು ACP ಚಂದನ್ರವರು, ನಾಗೇಶ್ರವರು, ಚಂದನ್ ಅವರು ಈ ವಿಚಾರವಾಗಿ ಶಾಂತಿ ಕದಡದಂಥ ಕೆಲಸವನ್ನು ಎರಡೂ ಕಡೆಯವ್ರನ್ನ ಕರೆಸಿ ಮಾಡಿದ್ರು. ಈಗಲೂ ತಾವು ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡಿ ಒಂದು ಮುಂಗಾರು ಮಳೆ ಆರಂಭ ಆಗಿದೆ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜದ ಕೊರತೆ ಇದೆ ಅಂತೇಳಿ ರೈತರು ಆರೋಪ. ಇದು ಬಿತ್ತನೆ ಬೀಜದ ಕೊರತೆ ಆಗದ ರೀತಿಯಲ್ಲಿ ನೋಡ್ತೀವಿ. ಆದರೆ ಈ ಸರ್ತಿ ರಸಗೊಬ್ಬರದ ಕೊರತೆ ಕರ್ನಾಟಕ ರಾಜ್ಯ ಕೃಷಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಚಲುವರಾಯಸ್ವಾಮಿ ಅವರೇ ಬಹುಶಃ ಈ ಸರ್ತಿ ಕೊಲ್ಲಿಯಲ್ಲಿ ಯುದ್ಧ ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ರಸಗೊಬ್ಬರದ ಸಮಸ್ಯೆ 14,000 ಟನ್ ಯೂರಿಯಾ ಮತ್ತು ಇತರೆ ರಸಗೊಬ್ಬರದ ತೊಂದರೆ ಆಗ್ಬೋದು. ಯೂರಿಯಾ ಒಂದೇ 14,000 ಟನ್ಗಳಿಗಿಂತ ಹೆಚ್ಚು ವ್ಯತ್ಯಯ ಆಗ್ಬೋದು ಪೂರೈಕೆಯಲ್ಲಿ ಅಂತಕ್ಕಂಥದ್ದು. ಆದರೂ ಕೂಡ ಮಾಗಡಿ ತಾಲೂಕಿಗೆ ಏನು ಸಾಕಷ್ಟು ಸರ್ತಿ ಮಾರಣ್ಣವರು ಹೇಳ್ತಾ ಇರ್ತೀರಿ, ಆ ಕಡೆ ಒಬ್ಬ ರಂಗ, ಈ ನರಸಿಂಹ, ಇಲ್ಲಿ ರಂಗನಾಥನ ಮಧ್ಯದಲ್ಲಿರ್ತಕ್ಕಂಥ ಮಾಗಡಿಗೆ ಯಾವತ್ತೂ ಯಾವ ವಿಚಾರಕ್ಕೂ ಭಂಗ ಬರೋದಿಲ್ಲ ಅಂತ. ಆ ನಿಟ್ಟಿನಲ್ಲಿ ಭಂಗ ಆಗದ ರೀತಿಯಲ್ಲಿ ಚೆಲುವಣ್ಣವ್ರನ್ನ ಅಥವಾ ಇಲಾಖೆಯವ್ರನ್ನ ಕನ್ವಿನ್ಸ್ ಮಾಡಿ ಬೇಕಾಗಿರ್ತಕ್ಕಂಥ ನಮ್ಮ ತಾಲೂಕಿನ ರಸಗೊಬ್ಬರದ ಕೊರತೆ ಆಗದಂಗೆ ಪ್ರಾಮಾಣಿಕವಾಗಿ ಅದನ್ನು ದಾಸ್ತಾನಿಟ್ಟು ಅದನ್ನ ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನಮ್ಮ DK ಸುರೇಶ್ ಸಾಹೇಬರು ನಮ್ಮ ಅಣ್ಣವ್ರ ಮಿನಿಸ್ಟ್ರ್ ಆಗಲಿ ಅಂತಕ್ಕಂಥ CM ಅವರಾಗಲಿ ಅಂತಕ್ಕಂಥದ್ದು, ನಾನು ಬಾಲಣ್ಣ CM ಮಿನಿಸ್ಟ್ರ್ ಆಗಲಿ ಅಂತಕ್ಕಂಥದ್ದು, ಒಬ್ಬರು ಸಚಿವರಾಗಲಿ ಅಂತಕ್ಕಂಥದ್ದು, ಇದು ನಾನೊಬ್ಬ ತಮ್ಮನಾಗಿ ಅಲ್ಲ, ಇಲ್ಲಿರ್ತಕ್ಕಂಥ ಅನೇಕ ಬಾಲಣ್ಣನ ಅಣ್ತಂದಿರಲ್ಲಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರುಗಳು, ನಮ್ಮ ಕಾರ್ಯಕರ್ತರು ಅಥವಾ ನಮ್ಮ ನಾಯಕರುಗಳೇನಿದ್ದಾರೆ, ಪ್ರತಿಯೊಬ್ಬರ ಬಹುದಿನಗಳ ಬೇಡಿಕೆ, ದೇವರಲ್ಲಿ ಕನಸು. ಬಾಲಕೃಷ್ಣ ಒಂದು ಸರ್ತಿ 5 ಸರ್ತಿ 3 ಪಕ್ಷಗಳಲ್ಲೂ ಗೆದ್ದರೂ ಕೂಡ ಸಚಿವನಾಗ್ತಕ್ಕಂಥ ಭಾಗ್ಯ ಬಂದಿಲ್ಲ. ಬಹಳಷ್ಟು ಜನ ಅದೃಷ್ಟದ ಬಲದಲ್ಲೋ ಅಥವಾ ಏನೋ ಒಂದು ಈ ಸರ್ತಿ ಗೆದ್ದು ಒಂದೇ ಸರ್ತಿಗೆ ಗೆದ್ದು ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರ ನಡುವೆ 5 ಸರ್ತಿ ಗೆದ್ದರೂ ಆಗಲಿಲ್ವಲ್ಲ ಅಂತಕ್ಕಂಥ ಕೊರಗು ನಮ್ಮೆಲ್ಲರಿಗೂ ಇರ್ತಕ್ಕಂಥದ್ದು. ರಂಗನಾಥ, ನರಸಿಂಹ ಆ ಕೊರಗನ್ನು ಈ ಸರ್ತಿ ಆದರೂ ನೀಗಿಸಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಮನವಿ. ಥ್ಯಾಂಕ್ ಯು ಸರ್. ಈಗ ಬಾಲಣ್ಣವರು MLA ಆದಮೇಲೆ ಈ ಒಂದು ಪಂಚಾಯತಿಗೆ ಸುಮಾರು 23 ಕೋಟಿ, ಇದೊಂದು ಪಂಚಾಯತಿಗೆ, ಮಾಡಬಾಳ್ ಪಂಚಾಯತಿಗೆ ಬಾಲಣ್ಣವರು ಶಾಸಕರಾದ ಮೇಲೆ ಸುಮಾರು 23 ಕೋಟಿ ಅನುದಾನವನ್ನು ಈಗ ತಂದಿದ್ದಾರೆ ಸದ್ಯಕ್ಕೆ. ಇನ್ನೂ ಒಂದು 10 ಕೋಟಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗ ಯಾವುದು ಅಂತ ಬೇಕಾದ್ರೆ ನಿಮಗೆ ಮಾಡಬಾಳ್ಪುರ ಕರ್ಲಹಳ್ಳಿ ರೋಡ್ 2.5 ಕೋಟಿ ಪೂಜೆ ಆಗಬೇಕೀಗ. ಬಾಲಣ್ಣವ್ರ ಕಾಲು ಸ್ವಲ್ಪ ಇದಾಗಿತ್ತು, ಬಂದು ಕೆಲವೇ ದಿನಗಳು ಪೂಜೆ ಮಾಡ್ತಾರೆ. ಮತ್ತು ಪುರ ಮತ್ತು ಮಲೂರು ಪಾಳ್ಯ ಅದು 2 ಕೋಟಿ, ಮತ್ತು ಪುರ 25 ಲಕ್ಷ, ಮಲೂರು ಪಾಳ್ಯ 20 ಲಕ್ಷ. ಈ ಕೆಲಸ ನಡೀತಾ ಇದೆ ಆಲ್ರೆಡಿ. ಮತ್ತು ಮಾಡಬಳ್ಳು ಪಟ್ಲದಮ್ಮ ಟೆಂಪಲ್ ರೋಡ್ ಒಂದು 20 ಲಕ್ಷ, ಅದು ಪೂಜೆ ಆಗಬೇಕು. ಮತ್ತು ಇನ್ನೊಂದು ಮಾಗಡಿ ಮಾನಗಲ್ಲು ಇದು ವಾಲ್ ರೋಡ್, ಇದು ಮಾನಗಲ್ ವಾಲ್ ರೋಡ್ 30 ಲಕ್ಷ ಕೆಲಸ ಆಗಿದೆ. ಇನ್ನು ಸ್ವಲ್ಪ ಮಾಡಬಳ್ ಟು ಮಾನಗಲ್ದೇನು ಕೆಲಸ ಆಗಬೇಕು. ಪ್ಲಸ್ ತ್ಯಾಗದರೆಪಾಳ್ಯ 80 ಲಕ್ಷ ಕೆಲಸ ಮುಗಿದಿದೆ. ಸತ್ಯಕಟ್ಟೆ ರೋಡು 6 ಕೋಟಿ ಕೆಲಸ, ಅದು ಅದು ಕೆಲಸ ಮುಗಿದಿದೆ. ಮಾಡಬಾಳ್ ರೋಡು ಅದಕ್ಕೆ 5 ಕೋಟಿ ಕೆಲಸ ಮುಗಿದಿದೆ. ಕರ್ಲಹಳ್ಳಿ ರೋಡು 3.5 ಕೋಟಿ ಪೂಜೆ ಆಗಿದೆ. ಸ್ವಲ್ಪ ತಾಂತ್ರಿಕ ಇದಿತ್ತು, ಅದು ಸೋಮವಾರದಿಂದ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಮಾನಗಲ್ 50 ಲಕ್ಷ, ಮತ್ತು ಸೊಣ್ಣನಹಳ್ಳಿ 50 ಲಕ್ಷ. ಅದೆಲ್ಲ ಸಣ್ಣ ಪುಟ್ಟ 5 ಲಕ್ಷ ಕೆಲಸ ಬಿಟ್ಟು ಇಷ್ಟು 23 ಕೋಟಿ ಅನುದಾನವನ್ನು ಇದೊಂದು ಪಂಚಾಯತಿಗೆ ಶಾಸಕರು ಅವರ ಶ್ರಮದಿಂದ ಇದೆಲ್ಲ ಬಂದಿರೋದು. CMNL, RDPR,
PWD ಪ್ಲಸ್ಸು ಸಮಾಜ ಕಲ್ಯಾಣ ಕಾವೇರಿ ನೀರಾವರಿ ನಿಗಮ ಇದರಿಂದ ಬಂದಿರುವಂಥ ಫಂಡ್. ಸರ್, ಗುಣಮಟ್ಟದ ಕಾಮಗಾರಿ ಮಾಡಿಸೋ ಕಡೆ ಗಮನಿಸಿ ಸರ್. ಖಂಡಿತವಾಗ್ಲೂ ಸರ್, ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪುನಃ ಇವತ್ತು ಮಾಡಿದ್ದಾಗಲೇ ನಾಳೆ ಮಳೆಗೆ ಬಂದಾಗಲ ಹೋಯ್ತಂತೆ ಅಂತನೋ, ಒಂದು ವರ್ಷದಲ್ಲಿ ಇರಲಿಲ್ಲ ಅಂತನೋ ಆಗಬಾರ್ದು. ಕನಿಷ್ಠ 20 ವರ್ಷನಾದರೂ ಬಾಳಿಕೆ ಬರ್ತಕ್ಕಂಥ 20-25 ವರ್ಷ ಈ ಮೂಲಭೂತ ಸೌಕರ್ಯಕ್ಕೆ ಪುನಃ ನಮಗೆ ಮಾಡಿಸಿ ಅದನ್ನು ಪುನರುಜ್ಜೀವನ ಮಾಡಿಸಿನಂಥ ಕೆಲಸ ಆಗಬಾರ್ದು. ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ನಾಯಕರುಗಳಿಗೆ, ಈ ಗ್ರಾಮದವ್ರಿಗೆ, ಮತ್ತು ನಾನು ಆಗಲೇ ಹೇಳಿದೆ, ಈ ಯಾರಕ್ಕೆ ಹಾಕಂತ 2,000 ರೂಪಾಯಿನ ರೋಡ್ಗೆ ಹಾಕಪ್ಪ, ರೋಡಿನ ಗುಣಮಟ್ಟ ಹೆಚ್ಚಿಸಕ್ಕೆ ಹಾಕಪ್ಪ ಅಂತ ದೇವರಾಜನಿಗೆ. ಇದರೊಳಗೆ ಇಲ್ಲಿರ್ತಕ್ಕಂಥ ಲೀಡ್ರುಗಳು, ಈ ಗ್ರಾಮದವರು, ಏನೋ ಇಂಜಿನಿಯರ್ನವ್ರು ಮಾಡಿರ್ತಕ್ಕಂಥ ಏನು ಪ್ಲ್ಯಾನು ಎಸ್ಟಿಮೇಷನ್ ಏನಿದೆ ಅದನ್ನು ತೆಗೆದುಕೊಂಡು ಆ ಪ್ರಕಾರ ಕೆಲಸ ತಗೊಳ್ಳಿ ಸರ್. ಅದ್ರೊಳಗೆ ಯಾವ ರಾಜಿ ಇಲ್ಲ ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.